ಬನ್ನ ಈ ಕಾರ್ಯದರ್ಶಿ ವಿಧಾನಸೌಧದಲ್ಲಿ ಮಾಡಬೇಕು. ಅಶೋಕ್ ಜಾನ್ಕೊಂಡು ಮಟನ್ ಮುಂದೆ ಬನ್ನಿ ಸರ್. ಹಾಗೆ ಎಲ್ಲಿದ್ದು ಮುಂದೆ ಬನ್ನಿ ಸರ್. ಮುಂದೆ ಬನ್ನಿ ಸರ್. ಮಂಜುರಾಜ್ ಶಿವಲಿಂಗಪ್ಪ ಹೊರಟ್ಟಿ ಸರ್ ನೀರೆರೆದು ಪೋಷಿಸ್ತಾ ಬರ್ತಾರೆ. ಕಾರ್ಯಕ್ರಮಕ್ಕೆ ಕೋರೋಣ ಅಂತ ಕೇಳಿಕೊಂಡಿದ್ದೀವಿ ಬಂಧುಗಳೇ. ಪಶ್ಚಿಮ ದ್ವಾರಕ್ಕೆ ಇಂದು ಅಳವಡಿಸಿರುವಂತಹ ಇದು ಕೇವಲ ಕೆತ್ತನೆಯಲ್ಲ, ಕುಸುರಿ ಕೆತ್ತನೆಯ ಬೀಟೆ ಮರದ ಬಾಗಿಲಿನ ಉದ್ಘಾಟನೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಎಲ್ಲ ಅತಿಥಿಗಳು ತೋರ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಎಲ್ಲ ಅತಿಥಿಗಳಿಗೂ ಕೂಡ ಹೂಗುಚ್ಛವನ್ನ ಕೊಟ್ಟು ಸ್ವಾಗತವನ್ನ ಕೋರುವಂತಹ ಸಂದರ್ಭ. ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಸೌಧದ ಪಶ್ಚಿಮ ದ್ವಾರದ ಈ ಒಂದು ನೂತನ ಮಹಾದ್ವಾರದ ಉದ್ಘಾಟನೆಯ ಅಭಿಪ್ರಾಯದ ಸಲೀಂ ಅಹಮದ್ ಅವರೇ, ಅಶೋಕ್ ಪಟ್ಟಣ್ ಅವರೇ, ಅಜಿತ್ ರಮ, ನಮ್ಮ ಬೇಲೂರು ಗೋಪಾಲಕೃಷ್ಣ ಅವರೇ ಮತ್ತು ಇನ್ನೆಲ್ಲ ನಮ್ಮ ಶಾಸಕರು ಮತ್ತು ಸನ್ಮಾನಿತ ಮುಖ್ಯ ಕೂಡ ಬಂದಾಗ ಆ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಸೌಂದರ್ಯಗೊಳಿಸಬೇಕಂತ ಹೇಳಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಅವ್ರ ಮಾತ್ರ ಸಂದರ್ಭದಲ್ಲಿ ಏನೆಲ್ಲ ಯೋಜನೆ ಈ ವ್ಯವಸ್ಥೆ ಇದ್ರೆ ನೀವು ಯಾಕೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಪ್ರೈವೇಟ್ ಆರ್ಡರ್ ತೆಗೆದುಕೊಂಡು ನಿಮಗೆ ದೊಡ್ಡ ಮಟ್ಟದ ಒಂದು ಮೈಸೂರು ನಿರ್ಮಾಣ ಮಾಡಿದ್ರೆ ಪಾಲಿಕೆ ಮಾಡದಂತ ಚೇರಿ ಹೋಗ್ತಿದೆ. ಕರ್ನಾಟಕದ ಮರದ ಕೆತ್ತನೆ ಸಂಬಂಧಪಟ್ಟಾಗೆ ನಮಗೆ ಈ ದ್ವಾರ ಮುಖಾಂತರ ಅಂತಾರಾಷ್ಟ್ರೀಯ ಬೀಟೆ ಮರದ ಬಾಗಿಲಿನ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸರ್ ರಿಮೋಟ್ ನ ಒತ್ತುವುದರ ಮೂಲಕ ಈ ದ್ವಾರದ ಬಾಗಿಲನ್ನ ತೆರೆಯುವಂತಹ ಸಂದರ್ಭ. ಈಗಾಗಲೇ ಬಾಗಿಲಿನ ವಿಶೇಷತೆಯ ಬಗ್ಗೆ ತಿಳಿಸಲಾಯಿತು. ವಿಧಾನಸೌಧ ಕಟ್ಟಡದ ನೆಲಮಹಡಿಯ ಪಶ್ಚಿಮ ದ್ವಾರದ ಹಿಂದೂ ಬದಲಿಗೆ ರೋಸ್ ವುಡ್ ದ್ವಾರವನ್ನ ಅಳವಡಿಸಲಾಗಿದೆ. ನೋಡ್ತಾ ಇದ್ದೀವಿ. ಆಹಾ, ಭವ್ಯವಾದಂತಹ ದ್ವಾರದ ಹಿಂದೂ ಬದಲಿಗೆ ರೋಸ್ ವುಡ್ ದ್ವಾರವನ್ನ ಅಳವಡಿಸಲಾಗಿದೆ. ಹಾಗೆಯೇ ಸುಂದರವಾದಂತಹ ಕೆತ್ತನೆಯಿಂದ ಕೆತ್ತಿದಂತಹ ಶಿಲ್ಪಿಗೆ ಈಗ ವಿಶೇಷವಾದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಫೈಜರ್ ಅಲಿ ಖಾನ್ ಅವರ ತಂಡ ಶಿವಾನಂದ್ ಬನ್ನ ಮಾಡಬೇಕು.
ಈ ಕಾರ್ಯದರ್ಶಿ ಅಂತ ಕಾರ್ಯದರ್ಶಿ ವಿಧಾನಸೌಧದಲ್ಲಿ ಮಾಡಬೇಕು ಅಶೋಕ್ ಜಾನ್ಕೊಂಡು ತಿಳ್ಕೊಂಡು ಪಟ್ಟಣ ಮುಂದೆ ಬನ್ನಿ ಸರ್ ಹಾಗೆ ಎಲ್ಲಿದ್ರು ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ ಸರ್ ನೀರೆರೆದು ಪೋಷಿಸ್ತಾ ಬರ್ತಾರೆ ಕಾರ್ಯಕ್ರಮಕ್ಕೆ ಕೋರೋನಾ ಅಂತ ಕೇಳ್ಕೊಳ್ತೀವಿ ಬಂಧುಗಳೇ. ಪಶ್ಚಿಮ ದ್ವಾರಕ್ಕೆ ಇಂದು ಅಳವಡಿಸಿರುವಂತಹ ಇದು ಕೇವಲ ಕೆತ್ತನೆಯಲ್ಲ, ಕುಸುರಿ ಕೆತ್ತನೆಯ ಬೀಟೆ ಮರದ ಬಾಗಿಲಿನ ಉದ್ಘಾಟನೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಎಲ್ಲ ಅತಿಥಿಗಳು ತೋರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಅತಿಥಿಗಳಿಗೂ ಕೂಡ ಹೂಗುಚ್ಛವನ್ನ ಕೊಟ್ಟು ಸ್ವಾಗತವನ್ನ ಕೋರುವಂತಹ ಸಂದರ್ಭ. ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಸೌಧದ ಪಶ್ಚಿಮ ದ್ವಾರದ ಈ ಒಂದು ನೂತನ ಮಹಾದ್ವಾರದ ಉದ್ಘಾಟನೆಯ ವಿಪ್ಲವ ಸಲೀಂ ಅಹಮದ್ ಅವರೇ, ಅಶೋಕ್ ಪಟ್ಟಣ್ ಅವರೇ, ಅಜಿತ್ ರಹಮಾನ್, ನಮ್ಮ ಬೇಲೂರು ಗೋಪಾಲಕೃಷ್ಣ ಅವರೇ ಮತ್ತು ಇನ್ನಿತೆಲ್ಲ ನಮ್ಮ ಶಾಸಕರು ಮತ್ತು ಸನ್ಮಾನ್ಯ ಸಂಬಂಧಿಸಿದ ಮುಖ್ಯ ಕೂಡ ಬಂದಾಗ ಆ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಸೌಂದರ್ಯಗೊಳಿಸಬೇಕಂತ ಹೇಳಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಅವ್ರ ಮಾತ್ರ ಸಂದರ್ಭದಲ್ಲಿ ಏನೆಲ್ಲ ಯೋಜನೆ ಇರಲಿ ವ್ಯವಸ್ಥೆ ಇದ್ರೆ ನೀವು ಯಾಕೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಪ್ರೈವೇಟ್ ಆರ್ಡರ್ ತಗೊಂಡು ನಿಮಗೆ ದೊಡ್ಡ ಮಟ್ಟದ ಒಂದು ಮೈಸೂರು ನಿರ್ಮಾಣ ಮಾಡಿದ್ರೆ ಪಾಲಿಕೆ ಚೇಂಜ್ ಯೋಚಿದೆ. ಕರ್ನಾಟಕದ ಮರದ ಕೆತ್ತನೆ ಸಂಬಂಧಪಟ್ಟಾಗೆ ನಮಗೆ ಈ ದ್ವಾರದ ಮುಖಾಂತರ ಅಂತಾರಾಷ್ಟ್ರೀಯ ಬೀಟೆ ಮರದ ಬಾಗಿಲಿನ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸರ್ ರಿಮೋಟ್ ನ ಒತ್ತೋದ್ರ ಮೂಲಕ ಈ ದ್ವಾರದ ಬಾಗಿಲನ್ನ ತೆರೆಯುವಂತಹ ಸಂದರ್ಭ. ಈಗಾಗಲೇ ಬಾಗಿಲಿನ ವಿಶೇಷತೆಯ ಬಗ್ಗೆ ತಿಳಿಸಲಾಯಿತು. ವಿಧಾನಸೌಧ ಕಟ್ಟಡದ ನೆಲಮಹಡಿಯ ಪಶ್ಚಿಮ ದ್ವಾರದ ನಿಲುವರಿಗೆ ರೋಸ್ ವುಡ್ ದ್ವಾರವನ್ನ ಅಳವಡಿಸಲಾಗಿದೆ. ನೋಡ್ತಾ ಇದ್ದೀವಿ, ಆಹಾ ಎಂತಹ ಭವ್ಯವಾದ ದ್ವಾರದ ನಿಲುವರಿಗೆ ರೋಸ್ ವುಡ್ ದ್ವಾರವನ್ನ ಅಳವಡಿಸಲಾಗಿದೆ. ಮುಂದೆ ಬರ ಹಾಗೆ ಈ ಸುಂದರವಾದಂತಹ ಕೆತ್ತನೆಯನ್ನ ಕೆತ್ತಿದಂತಹ ಶಿಲ್ಪಿಗೆ ಈಗ ವಿಶೇಷವಾದ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಖೈಸರ್ ಅಲಿ ಖಾನ್ ಅವರ ತಂಡ ಹಿಂದೆ